ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ವೈಶಾಖ ಹುಣ್ಣಿಮೆಯಂದು ಬುದ್ಧ ಜಯಂತಿಯನ್ನು ಆಚರಿಸ್ತೇವೆ. ಈ ವರ್ಷವೂ ಸಹ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭಕ್ಕಾಗಿ ವಿಶೇಷ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ಈಗಾಗಲೇ ಒಂದು ಕಂತನ್ನು ತಾವು ನೋಡಿದ್ದೀರಿ. ಆ ಕಂತನ್ನು ಈಗ ಮುಂದುವರಿಸ್ತಾ ಇದ್ದೇವೆ. ಈ ಕಂತಲ್ಲೂ ಸಹ ನಮ್ಮ ಜೊತೆ ಮಾತುಕತೆ ಆಡೋದಕ್ಕೆ ಇಬ್ಬರು ಮಹನೀಯರು ಇದ್ದಾರೆ. ಮೊದಲಿಗೆ ಡಾಕ್ಟರ್ ಕಲ್ಯಾಣಸಿರಿ ಬಂಥೇಜಿ ಅವರು ತಮ್ಮೆಲ್ಲರ ಪರವಾಗಿ ಗಣ್ಯರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಬಂಥೇಜಿ ಅವರ ಜೊತೆಯಲ್ಲಿ ಬಂದಿದ್ದಾರೆ ಸೋಸಲೆ ಗಂಗಾಧರ್ ಅವರು. ಝೆನ್ ಕವಿ ಅಂತ ತಮ್ಮನ್ನು ತಾವು ಕರ್ಕೋತಾರೆ. ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಈಗಾಗಲೇ ಅವರು ಕೆಲಸ ಮಾಡಿರೋದನ್ನು ಪರಿಚಯ ಮಾಡಿಕೊಂಡಿದ್ದೇವೆ. ಸರ್, ತಮಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು. ಬಂಥೇಜಿ ಅವರೇ, ಈ ಯಾವುದೇ ಒಂದು ಬೌದ್ಧ ಧರ್ಮದ ಕಾರ್ಯಕ್ರಮಕ್ಕೆ ಹೋಯಿತು ಅಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಹೀಗೆಲ್ಲ ಕೇಳ್ತೇವಲ್ವಾ, ಹಾಗಂದ್ರೆ ಏನು? ಬುದ್ಧ ಅಂದರೆ ಅವರು ಪೂರ್ವಾಶ್ರಮದ ಹೆಸರು ಸಿದ್ಧಾರ್ಥ ಗೌತಮ. ಬುದ್ಧ ಆಗಬೇಕಾದ್ರೆ ಅವರು ಬೋಧಿ ಜ್ಞಾನವನ್ನು ಪಡೆದರು. ಪಾಳಿಯಲ್ಲಿ ಬೋಧಿ ಅಂತಂದರೆ ಜ್ಞಾನೋದಯದ ಹೆಗ್ಗುರುತು ಸ್ಥಾನ. ಬುದ್ಧ ಅಂತಂದರೆ ಜ್ಞಾನವನ್ನು ಗಳಿಸಿದಾತ. ಅಂದರೆ ಜ್ಞಾನ ಯಾವುದು ಅಂದರೆ ಪರಿಜ್ಞಾನ ಅಂತ ಹೇಳಿ ಕರಿತೀವಿ ನಾವು. ಜ್ಞಾನ, ಪರಿಪೂರ್ಣವಾದಂಥ ಪರಿಜ್ಞಾನವನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಬುದ್ಧ ಅಂತ ಹೇಳಿ ಕರಿತೇವೆ. ಬುದ್ಧಂ ಶರಣಂ ಗಚ್ಚಾಮಿ ಅಂದರೆ ಶರಣಂ ಅಂತ ಅಂದರೆ ಆಶ್ರಯವನ್ನು ಬಯಸುತ್ತೇನೆ ಅಂತ. ಬುದ್ಧಂ ಶರಣಂ ಗಚ್ಚಾಮಿ, ನಾನು ಬುದ್ಧರನ್ನು ಆಶ್ರಯಿಸುತ್ತಿದ್ದೇನೆ, ಈ ಥರ ಒಂದು ಭಾವನೆ ಅದು. ಧಮ್ಮ ಅಂತ ಅಂದರೆ ಬೋಧಿ ಪ್ರಾಪ್ತವಾದಾಗ ತಾನು ಕಂಡುಕೊಂಡಂತಹ ಸತ್ಯ, ಪರಿಪೂರ್ಣವಾದಂಥ ಜ್ಞಾನವನ್ನು ನಾವು ಧಮ್ಮ ಅಂತ ಹೇಳಿ ಕರಿತೇವೆ. ಧಮ್ಮಂ ಶರಣಂ ಗಚ್ಚಾಮಿ ಅಂದರೆ ಧಮ್ಮದ ಆಶ್ರಯವನ್ನು ನಾನು ಪಡೆದಿದ್ದೇನೆ ಅಂತ. ಸಂಘಂ ಶರಣಂ ಗಚ್ಚಾಮಿ ಅಂದರೆ ಈ ಧಮ್ಮ ಮತ್ತು ಬುದ್ಧ ಇವರ ಶಿಷ್ಯತ್ವದಲ್ಲಿ ಅಥವಾ ಅವರ ಸಂಘದಲ್ಲಿ, ಸತ್ಸಂಗದಲ್ಲಿ ಗುರುವಾಗಿದ್ಕೊಂಡು ಅಂದರೆ ಬೌದ್ಧ ಭಿಕ್ಕು ಆಗಿದ್ಕೊಂಡು ಧಮ್ಮದ ಮಾರ್ಗವನ್ನು, ಬುದ್ಧ ಮಾರ್ಗವನ್ನು ಕಲಿಯುವಂಥ, ಕಲಿಸುವಂಥ, ತೋರಿಸುವಂತಹ ಒಬ್ಬ ಮಾರ್ಗದಾತನನ್ನು ನಾವು ಸಂಘಂ ಶರಣಂ ಗಚ್ಚಾಮಿ ಅಂತೇಳಿ ಕರಿತೀವಿ. ಅಂದರೆ ನಾನು ಸಂಘದಲ್ಲಿ ಆ ಸಂಘದ ಆಶ್ರಯವನ್ನು ಪಡೆಯುತ್ತೇನೆ. ಬುದ್ಧ, ಧಮ್ಮ, ಸಂಘ ಅಂದರೆ ಸತ್ಯ, ಬುದ್ಧ ಅಂದರೆ ಜ್ಞಾನ, ಧಮ್ಮ ಅಂದರೆ ಸತ್ಯ, ಇದು ಸಂಘ ಅಂತಂದರೆ ಸದ್ಗುರು ಅಂತ ಹೇಳಿ ನಾವು ಪರಿಭಾವಿಸ್ಬೋದು. ಸರ್, ಬೌದ್ಧ ಧರ್ಮ ಬುದ್ಧ ಬೋಧನೆ ಮಾಡ್ತಾ ಹೋದ, ಆತ ಯಾವುದೂ ಬರೆದಿಟ್ಟಿದ್ದಾನೇನಾದರೂ ಸ್ವತಃ ಇಲ್ಲ, ಬರೆದಿಲ್ಲ. ಆತ ಹೇಳಿದ ಬೋಧನೆಗಳನ್ನು ಶಿಷ್ಯರು ದಾಖಲಿಸ್ಕೋತಾ ಹೋದರು. ಬುದ್ಧ ಹೇಳಿದ್ದು ಒಂದೇ ವಿಚಾರ, ಆದರೆ ನಂತರ ನೋಡ್ತಂದ್ರೆ ಅನೇಕ ಪಂಗಡಗಳು ಹುಟ್ಟುಕೊಳ್ಳುತ್ತೆ. ಹೌದು. ಯಾಕೆ ಹೀಗಾಯಿತು? ಈ ದುಸ್ಥಿತಿ ಯಾಕೆ ಹೀಗಾಯಿತು? ಬುದ್ಧ ಏನು ಹೇಳಿದ್ದಾನೋ ಅದನ್ನೇ ನಮ್ಮ ಬದುಕಲ್ಲಿ ಅಳವಡಿಸ್ಕೋಬೇಕಾಗಿತ್ತು. ನೀವು ಅಳವಡಿಸಿಕೊಳ್ಳಿ ಅಂತ ಅವರ ಶಿಷ್ಯರು ಹೇಳಬೇಕಾಗಿತ್ತು. ಆದರೆ ಹೀನಯಾನ, ಮಹಾಯಾನ, ವಜ್ರಯಾನ ಹೀಗೆ ಅನೇಕ ಕವಲುಗಳನ್ನು ನೋಡ್ತೇವಲ್ವಾ, ಇದಕ್ಕೇನಾದರೂ ಕಾರಣ ಉಂಟಾ? ಕಾರಣ ಏನು ಅಂತ ಅಂದರೆ, ಮೊದಲಿಗೆ ಅದು ಎರಡನೇ ಸಂಗಾಯನದಲ್ಲಿ ಈ ಒಡಕು ಉಂಟಾಗ್ತದೆ. ಬುದ್ಧರವರು ಮಹಾಪರಿನಿಬ್ಬಾಣ ಹೊಂದಿದ ನಂತರ 100 ದಿನಕ್ಕೆ ಮೊದಲನೇ ಸಂಗಾಯನ ನಡೀತದೆ. ಅಲ್ಲಿ ಎಲ್ಲ ಬುದ್ಧರ ಬೋಧನೆಗಳನ್ನು 500 ಪಟಿಸಂಬಿದ ಜ್ಞಾನವುಳ್ಳಂತಹ ಅರಹಂತರ ಸಖ್ಯದಲ್ಲಿ ಪಠನ ಮಾಡುವುದರ ಮೂಲಕ, ಅದನ್ನು ತರ್ಕಿಸುವುದರ ಮೂಲಕ, ಪರಿಶೀಲನೆಗೊಳಪಡಿಸಿ ಅದನ್ನು ಸತ್ಯಾಸತ್ಯತೆಗಳನ್ನು ಒಳಗೊಂಡಂತೆ ಯಥಾಭೂತವಾಗಿ ಅದನ್ನು ದಾಖಲಿಸ್ತಾ ಬರ್ತಾರೆ. ಮಾನಸಿಕವಾಗಿ ದಾಖಲಿಸ್ತಾ ಬರ್ತಾರೆ. ಅಂದರೆ ಅಸ್ಥಿ ಸ್ಫಟಲದಲ್ಲಿ ದಾಖಲಿಸುವಂಥದ್ದು, ಸ್ಮೃತಿ ಮೂಲಕ ಶಿಷ್ಯರಿಂದ ಶಿಷ್ಯರಿಗೆ, ಗುರುವಿಂದ ಶಿಷ್ಯರಿಗೆ, ಶಿಷ್ಯರಿಂದ ಶಿಷ್ಯರಿಗೆ ಹರಿದು ಬಂದಂಥ ಒಂದು ಪರಂಪರೆ ಅದು, ಶ್ರಮಣ ಪರಂಪರೆ. ಎರಡನೇ ಸಂಗಾಯನ ಕಾಲ ಅಶೋಕನ ಕಾಲದಲ್ಲಿ ಸಬ್ಬಕಾಮಿ ಎನ್ನುವಂತಹ ಬೌದ್ಧ ಗುರುವಿನ ಅಧ್ಯಕ್ಷತೆಯಲ್ಲಿ ಜರುಗ್ತದೆ. ಆ ಸಂದರ್ಭದಲ್ಲಿ 10 ರೀತಿಯಾದಂತಹ ವಿನಯಗಳ ತಿದ್ದುಪಡಿಗೆ ಕೆಲವರು
ಪ್ರಸ್ತಾಪವನ್ನು ಮುಂದಿಡ್ತಾರೆ. ಆ ಸಂದರ್ಭದಲ್ಲಿ ಸಬ್ಬಕಾಮಿ ಬಂತೇಜಿಯವರು ಅರಹಂತ ಮಹಾತೇರರಾಗಿದ್ದಂಥವರು 700 ಜನ ಪಟಿಸಂಬಿದ ಅರಹಂತರು ಇದ್ದಂತಹ ಒಂದು ಸಭೆ ಅದು. ಆ ಸಭೆಯಲ್ಲಿ ನಿರ್ಣಯ ಆಗುತ್ತೆ. ಈ 10 ಪದ್ಧತಿಗಳೇನು ಅಂದರೆ, ಕೆಲವ್ರಿಗೆ ತಿನ್ನು ಚಟ ಇರುತ್ತೆ, ಹೆಚ್ಚು ಉಪ್ಪನ್ನು ಶೇಖರಣೆ ಮಾಡಿಟ್ಕೊಳ್ಳೋದು, ತುಪ್ಪನ ಶೇಖರಣೆ ಮಾಡಿಟ್ಕೊಳ್ಳೋದು. ಇನ್ನು ಕೆಲವರೆಲ್ಲ ಮಧ್ಯ ಆಶಿಸುವಂಥದ್ದು ಇವೆಲ್ಲ ಇರ್ತದೆ. ಕೆಲವರು ಬುದ್ಧ ಹೇಳಿರುವಂಥ ನಿಯಮಗಳನ್ನ ನಾವು ಪಾಲನೆ ಮಾಡಲ್ಲ, ಬುದ್ಧರವರೇ ಇಲ್ಲ, ಇವಾಗ ಪಾಲನೆ ಮಾಡೋದು ಯಾಕೆ, ಪಾಲನೆ ಮಾಡಲ್ಲ ನಾನು, ಅದನ್ನ ಸರಳೀಕರಣಗೊಳಿಸ್ಕೋಬೇಕು ಅಂತ ಹೇಳಿ ಪಟ್ಟಿಡಿತಾರೆ. ಆ ಸಂದರ್ಭದಲ್ಲಿ ಮೂಲ ಬುದ್ಧರ ಬೋಧನೆಗಳಿಗೆ ಒತ್ತು ಕೊಟ್ಟಂತಹ ಅರಹಂತ ಭಿಕ್ಕುಗಳು ಅದನ್ನು ವಿರೋಧಿಸ್ತಾರೆ. ಇಲ್ಲ, ಬುದ್ಧರವರು ಏನು ವಿನಯಗಳನ್ನು ಬೋಧಿಸಿದ್ದಾರೋ ಅದನ್ನು ನಾವು ಅನುಸರಿಸಬೇಕಾಗಿರೋದು ಯೋಗ್ಯ, ಅನುಸರಿಸದೇ ಇರ್ತಕ್ಕಂಥದ್ದು ಸರಿಯಲ್ಲ, ನೀವು ಅದನ್ನು ಸರಿಪಡಿಸ್ಕೊಳ್ಳಿ, ಇಲ್ಲ ಅಂದರೆ ಸಂಘದಿಂದ ಹೊರಗಡೆ ಇರಿ ಅಂತಾರೆ. ಆ ಸಂದರ್ಭದಲ್ಲಿ ಬಿರುಕು ಉಂಟಾಯ್ತದೆ. ಯಾರು ಐಷಾರಾಮಿ ಜೀವನಕ್ಕೆ ಗೌರವ ಸಿಗ್ತದೆ ಅಂತ ಹೇಳಿ ಬುದ್ಧ ಧಮ್ಮ ಸಂಘದಲ್ಲಿ ಸೇರಿಕೊಂಡಿದ್ರೋ ಅವರೆಲ್ಲರೂ ಏನು ಮಾಡ್ತಾರೆ, ಹಿಮ್ಮುಖ ಆಗ್ತಾರೆ. ನಾವೇ ಬೇರೆ ರೀತಿಯಾದಂಥ ಒಂದು ಯಾನವನ್ನು ಮಾಡೋಣ ಅಂತ ಹೇಳಿ ಅವರು ಮಹಾಯಾನ ಅನ್ನುವಂಥ ಪರಂಪರೆಯನ್ನು ಹುಟ್ಕೋತಾರೆ. ಅದು ಮಹಾಸಾಂಘಿಕ ಅಂತ ಪ್ರಥಮ ಬಾರಿಗೆ ಬರುತ್ತದೆ. ಇದು ಹಿರಿಯ ಸಾಂಘಿಕ ಆಯಿತು, ಅನಂತರ ಬಂದಿತ್ತು ಮಹಾಸಾಂಘಿಕ ಆಯಿತು. ಈ ತೇರವಾದ ಮತ್ತು ಮಹಾಯಾನ ಎರಡೂ ಕೂಡ ವಿಂಗಡಣೆ ಆದವು. ಹೀನಯಾನ ಅಂತಕ್ಕಂಥದ್ದು ಯಾವತ್ತೂ ಬುದ್ಧರ ಕಾಲದಲ್ಲೂ ಉಚ್ಚಾರಣೆಯಲ್ಲಿ ಇರಲಿಲ್ಲ, ಅಶೋಕನ ಕಾಲದಲ್ಲೂ ಉಚ್ಚಾರಣೆಯಲ್ಲಿ ಇರಲಿಲ್ಲ. ಅನಂತರದ ಕಾಲಘಟ್ಟದಲ್ಲಿ ಮಹಾಯಾನಿಗಳು ತೇರವಾದಿಗಳನ್ನು ಅವರು ಹೀನ ಅಂತಂದರೆ ಹಿರಿಯರು ಅಂತ ಕರೆದಿದ್ದಾರೋ ಅಥವಾ ಕೆಳಮಟ್ಟ ಅಂತ ಹೇಳಿ ತುಚ್ಛವಾದಂತಹ ನೆಲಗಟ್ಟಿನಲ್ಲಿ ಭಾವಿಸಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೀನಯಾನ ಅಂತಕ್ಕಂಥದ್ದು ಇಲ್ಲ, ಹೀಗೂ ಇಲ್ಲ ಹಾಗೂ ಇರಲಿಲ್ಲ. ಅದನ್ನು ಕರಿತಾ ಬಂದಿದ್ದಾರೆ ಅಷ್ಟೇ, ತೇರವಾದವನ್ನು ಹೀನಯಾನ ಅಂತ ಕರಿತಾ ಬಂದಿದ್ದಾರೆ. ಅದು ಸಮಂಜಸವಾದಂತಹ ಪದ ಬಳಕೆ ಅಲ್ಲ ಅಂತ ನನ್ನ ಭಾವನೆ. ನಾನು ಬೌದ್ಧ ಧರ್ಮದ ಬಗ್ಗೆ PhD ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರಗಳನ್ನು ಚರ್ಚೆಗೊಳಪಡಿಸ್ಕೊಂಡಿದ್ದೀನಿ. ತುಂಬ ಸಂತೋಷ ಸರ್. ಗಂಗಾಧರ್ ಅವರೇ, ಕನ್ನಡ ಸಾಹಿತ್ಯದಲ್ಲಿ ಬುದ್ಧನಿಗೆ ಸಂಬಂಧಪಟ್ಟ ಹಾಗೆ ಉತ್ತಮ ಕೃತಿಗಳು ಇದ್ದರೆ ದಯವಿಟ್ಟು ಹೇಳಿ, ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ರೆ ಆಸಕ್ತರು ಅವನ್ನು ಓದಬಹುದು. ಬುದ್ಧನ ನಿಜರೂಪ ತಿಳಿಬೇಕು. ನಾವು ಆ ಥರ ಬುದ್ಧನ ನಿಜರೂಪ ಮತ್ತು ಮೂಲ ತತ್ವಗಳನ್ನ ತಿಳಿಬೇಕು ಅಂತಂದರೆ ನಾವು ಮೂಡ್ನಾಕುಡು ಚಿನ್ಸ್ವಾಮಿಯವರ ಬುದ್ಧಯಾನ, ಆಮೇಲೆ ನಟರಾಜು ಬೂದಾಳು ಅವರ ಕೃತಿಗಳನ್ನು ನಾವು ಕೊಂಡು ಓದಬೇಕು. ಓದೋದ್ರ ಜೊತೆಗೆ ಅದನ್ನು ಅನುಭವಿಸಬೇಕು. ಅನುಭವಿಸಿದಾಗಲೇ ಓದು ನಮಗೆ ದಕ್ಕೋದು ಸರ್. ಹಾಗಾಗಿ ಅವುಗಳು ಉತ್ತಮವಾದ ಕೃತಿಗಳು. ಈ ಧಾರ್ಮಿಕವಾಗಿ ಬಂದಿರತಕ್ಕಂಥ ಕೃತಿಗಳಲ್ಲಿ ತಾರ್ಕಿಕತೆಗೆ ಅವಕಾಶಗಳಿಲ್ಲದೇ ಇರೋದ್ರಿಂದ ಅದನ್ನು ಸಾಂಪ್ರದಾಯಿಕವಾಗಿ ಅಷ್ಟೇ ನೋಡಬೇಕು ಮತ್ತು ಓದಬೇಕಷ್ಟೇ. ಅದರಲ್ಲಿ ಪ್ರಗತಿಯನ್ನು ನಾವು ನೋಡೋದಕ್ಕಾಗೋದಿಲ್ಲ. ವೈಚಾರಿಕ ಪ್ರಜ್ಞೆಯಿಂದ ಬುದ್ಧನನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಪ್ರಗತಿಪರ ಚಿಂತಕರು ಬರೆದಂತಹ ಬುದ್ಧನ ಕುರಿತ ತತ್ವಗಳ ಮೌಲ್ಯಗಳನ್ನು ನಾವು ಅವರ ಲೇಖನಗಳಿಂದ, ನಾವು ಬರಹ ಪುಸ್ತಕಗಳಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಅವನ್ನು ನಾನು ಉಲ್ಲೇಖ ಮಾಡ್ತೀನಿ. ನಟರಾಜು ಬೂದಾಳು ಮತ್ತು ಝೆನ್ ಸಾಹಿತ್ಯ ಬುದ್ಧಯಾನ ಅಂತ ಬರೆದಿದ್ದಾರೆ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕೃತಿ ಆಯಿತು. ಹಾಗಾಗಿ ಮೂಡ್ನಾಕುಡು ಚಿನ್ಸ್ವಾಮಿ ಅವರ ಕೃತಿನ ಓದಿದ್ರೆ ಎಷ್ಟೋ ಗೊಂದಲಗಳಿಗೆ ನಾವು ಪರಿಹಾರಗಳನ್ನು ನಾವು ಕಾಣಬಹುದು ಅಂತ ಹೇಳ್ತೀವಿ. ಜೊತೆಗೆ ಈ ನಮಗಿಂತಲೂ ಹೆಚ್ಚಾಗಿ ಪಾಶ್ಚಿಮಾತ್ಯರು ಅಂತಂದರೆ ಚೈನಾ ಮತ್ತು ಜಪಾನ್ ದೇಶಗಳಲ್ಲಿ ಬುದ್ಧನ ತತ್ವಗಳನ್ನು ಪ್ರಾಕ್ಟಿಕಲ್ಲಾಗಿ ನೋಡಿದ್ದಾರೆ ಮತ್ತು ಅನುಭವಿಸಿದ್ದಾರೆ. ಅದರಿಂದ ಒಡಮೂಡಿದಂತಹ ಒಂದು ಪಂಥ ಇದೆ ನೋಡ್ರಿ, ಅದು ಕೋರ್ ಬುದ್ಧಿಸಮ್. ಅದು ಆ ಕೋರ್ ಬುದ್ಧಿಸಮ್ ಯಾವುದು ಅಂತಂದರೆ ಜಪಾನಿನ ಝೆನ್ ಬುದ್ಧಿಸಮ್ ಅಂತ. ಹಾಗಾಗಿ ಆ ಜಪಾನಿನ ಝೆನ್ ಬುದ್ಧಿಸಮ್ನ ಕೃತಿಗಳನ್ನ ನೀವು ಓದಿದ್ರೆ ಬೌದ್ಧ ಧರ್ಮ, ಬುದ್ಧನ ತತ್ವಗಳು, ಸಿದ್ಧಾಂತಗಳು ಎಲ್ಲವೂ ಅತ್ಯಂತ ಸರಳವಾಗಿ ನಮ್ಮೆಲ್ಲರಿಗೂ ಅರ್ಥ ಆಗ್ಬಿಡುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಕೋರ್ ಬುದ್ಧಿಸಮ್ ಅನ್ನೋ ಶಬ್ದವನ್ನು ಬಳಸಿದ್ರಿ. ಕೋರ್ ಅಂತ ಹೇಳ್ತಂದ್ರೆ ತಿರುಳು ಅಥವಾ ನಿಜವಾದ ಸತ್ವ ಅನ್ನೋ ಅರ್ಥದಲ್ಲಿ ಕೋರ್ ಅನ್ನೋ ಶಬ್ದವನ್ನು ಬಳಸಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಹಾಗಿದ್ದ ಮೇಲೆ ಬುದ್ಧ ಹೇಳಿದ್ದನ್ನು ಪಾಲಿ ಭಾಷೆಯಲ್ಲಿ ಏನು ಬರೆದಿದ್ದಾರೆ, ಝೆನ್ ಏನು ಹೇಳುತ್ತೆ, ಎರಡೂ ಒಂದೇನಾ ಬೇರೆನಾ? ಬಂತೇಜಿಯವರು ಹೇಳಬೇಕು. ಜೆನ್ನು
ಮೂಲ ಪಾಳಿ ಸಾಹಿತ್ಯದ ನೆಲೆಗಟ್ಟಿನಲ್ಲಿ ಬಂದಿಲ್ಲ, ಆದರೆ ಅದಕ್ಕೆ ರೂಪಾಂತರಗೊಂಡಂಥ ನಿಲುಗಟ್ಟಿನಲ್ಲಿದೆ ಸರ್. ರೂಪಾಂತರ ಹೊಂದದ್ದು. ರೂಪಾಂತರ ಹೊಂದದ್ದು. ಬುದ್ಧರವರು ಧ್ಯಾನದ ಮಾರ್ಗವನ್ನು ಯಾವ ರೀತಿ ಬೋಧಿಸಿದ್ದಾರೋ, ಆ ಧ್ಯಾನ ಅನ್ನುವಂಥ ಪದ ಪಾಳಿ ಭಾಷೆಯಲ್ಲಿ ಏನಿಲ್ಲ, ಭಾವನಾ ಅಂತ ಇದೆ. ಭಾವನಾ ಅಂತಕ್ಕಂಥದ್ದೇ ಕನ್ನಡದಲ್ಲಿ ಧ್ಯಾನ ಅಂತ ಹೇಳಿ ಕರಿತೀವಿ, ಸಾಂಸ್ಕ್ರಿಟಲ್ಲೂ ಕೂಡ ಧ್ಯಾನ ಅಂತ ಕರಿತೀವಿ. ವಿಪಸ್ಸನ ಅಂತಂದರೆ ವಿಶಿಷ್ಟವಾದಂಥ ಅಂತರ್ದೃಷ್ಟಿಯ ಧ್ಯಾನ ಮಾರ್ಗ ಅದು. ಹಾಗಾಗಿ ಈ ಅಂತರ್ದೃಷ್ಟಿಯ ಧ್ಯಾನ ಮಾರ್ಗವನ್ನು ಮತ್ತು ಆನಪಾನಸತಿಯ ಸಮಾಧಿ ಸ್ಥಿತಿ ಧ್ಯಾನ ಮಾರ್ಗವನ್ನು ಎರಡನ್ನೂ ಕೂಡ ಜೆನ್ನು ಪರಂಪರೆಯಲ್ಲಿ ಆ ಥರದೇ ಆದಂತಹ ಒಂದು ಪರಿಕಲ್ಪನೆಯಲ್ಲಿ ಹೇಳ್ತಾ ಬರುತ್ತೆ. ಆಯಾ ದೇಶದ ಒಂದು ಸಾಂಸ್ಕೃತಿಕವಾದಂಥ ಪ್ರಜ್ಞೆ ಇರುತ್ತಲ್ಲ, ಧ್ಯಾನ ಅದರಲ್ಲಿ ಹೇಳುತ್ತೆ. ಆದರೆ ಬೌದ್ಧ ಧ್ಯಾನವನ್ನೇ ಅದು ಹೇಳಿದ್ರೂ ಕೂಡ ರೂಪಾಂತರ ಥರ ಕಾಣ್ತದೆ ಸರ್ ನನಗೆ. ಮತ್ತು ಇನ್ನೊಂದು ಕೃತಿಗಳ ಬಗ್ಗೆ ನಾನು ಹೇಳೋದಾದರೆ, ಭಾರತೀಯರು ಓದಲೇಬೇಕಾದಂಥ ಬೌದ್ಧ ಧರ್ಮದ ಚಿಂತನ ಪ್ರಸ್ಥಾನಗಳನ್ನು ಒಳಗೊಂಡಿರುವಂಥ ಬಹುಮುಖ್ಯ ಕೃತಿಗಳು ಅಂತ ಅಂದರೆ ಧರ್ಮಾನಂದ ಕೋಶಂಬಿಯವರ ಭಗವಾನ್ ಬುದ್ಧ ಓದಲೇಬೇಕು, ಅದನ್ನೂ ಓದಲೇಬೇಕು. ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂಥ ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಕನ್ನಡಕ್ಕೆ ಬಂದಿದೆ. 3 ಜನ ಮಹನೀಯರು ಅದಕ್ಕೆ ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಜಗದೀಶ್ ಕೊಪ್ಪ ಅವರು ತಂದಿದ್ದಾರೆ ಬುದ್ಧ ಮತ್ತು ಅವನ ಧಮ್ಮ ಅಂತೇಳಿ. ಅದನ್ನು ಕೂಡ ಅಧ್ಯಯನ ಮಾಡೋದ್ರ ಮೂಲಕ ಬುದ್ಧರವರ ಒಂದು ತಾತ್ವಿಕ ಮತ್ತು ಚಾರಿತ್ರಿಕ ಹಿನ್ನೆಲೆ ಮತ್ತು ಘಟನೆಗಳನ್ನು ನಾವು ತಿಳ್ಕೋಬಹುದಾಗಿದೆ. ಮತ್ತು ಮಹಾಬೋಧಿಯವರು ತಂದಿದ್ದಾರೆ ಯಥಾಭೂತವಾಗಿ ಪಾಳಿಯಿಂದ ಕನ್ನಡಕ್ಕೆ ಅನುವಾದವನ್ನು ಮಾಡಿರ್ತಕ್ಕಂಥ 40ಕ್ಕೂ ಹೆಚ್ಚು ಕನ್ನಡ ಅವತರಣಿಕೆಯನ್ನು ತಂದಿದ್ದಾರೆ ಸರ್. ಕನ್ನಡ ತ್ರಿಪಿಟಕ ಗ್ರಂಥಮಾಲೆ ಅನ್ನುವಂತಹ ಹೆಸರಿನ ಅಡಿ ಪ್ರಕಟಗೊಂಡಿದ್ದಾವೆ. ಅವು ಕೂಡ ಸೂಕ್ತನೇ. ಮೊನ್ನೆ ತಾನೇ ಮೂಡಕೂಡು ಚಿನ್ನಸ್ವಾಮಿಯವರು ಧಮ್ಮಯಾನ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಬೌದ್ಧ ಚರಿತ್ರೆಯನ್ನು ಅವಲೋಕನ ಮಾಡುವಂಥ ಒಂದು ಕೃತಿಯನ್ನು ತಂದಿದ್ದಾರೆ. ಹಿಂದೆ ವೈ ಬಿ ನಂದನರವರು ಕೂಡ ಬುದ್ಧ ಧಮ್ಮವನ್ನು ಕುರಿತು ಸಾಕಷ್ಟು ಕೃತಿಗಳನ್ನ ಕನ್ನಡದಲ್ಲಿ ಪ್ರಕಟ ಮಾಡಿದರು. ಅದರ ಜೊತೆಗೆ ನಾವು ಇನ್ನೂ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂದರೆ ಗೋವಿಂದಪ್ಪಯ್ಯವರ ವೈಸಾಖಿ ಖಂಡಕಾವ್ಯ ಅತ್ಯದ್ಭುತವಾದಂಥ ಅದ್ಭುತವಾದಂಥ ಕೃತಿಗಳು. ಅದನ್ನು ನಾವು ಓದಲೇಬೇಕು. ಯಾಕಂದರೆ ಬೌದ್ಧ ಧರ್ಮದ ತತ್ವಸಾರವನ್ನೇ ಒಟ್ಟಾರೆಯಾಗಿ ಕಟ್ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಕೃತಿ ಅದು. ಖಂಡಕಾವ್ಯ ಆದರೂ ಒಂದು ಮಹಾನ್ ಕೃತಿ, ಅಪ್ಪಟ ಕನ್ನಡ ಬೌದ್ಧ ಕಾವ್ಯ ಅಂತ ಹೇಳಿ ಅದನ್ನು ನಾವು ಕರಿಬೋದು ಸರ್. ಅದ್ರ ಜೊತೆಗೆ ಶಿವಾಜಿ ಜೋಯಿಸ್ ಅವರು ತಥಾಗತ ಬುದ್ಧ ತೋರಿದ ಧಮ್ಮಪದ ಅಂತಕ್ಕಂಥ ವಿಶಿಷ್ಟವಾದಂತಹ ಅನುವಾದ ಕೃತಿಯನ್ನು ಸಂಶೋಧನಾತ್ಮಕ ಹಿನ್ನೆಲೆಯಲ್ಲಿ ಬರೆದಿರುವಂತಹ ಕೃತಿ, ಅದನ್ನು ಇಂಗ್ಲಿಷ್ನಲ್ಲಿ ವೇರುಗೌಡ ಶಾರದಾ ಮಹಾತೇರರವರು ತಂದಿದ್ರು. ಟ್ರೆಸರಿ ಆಫ್ ಧಮ್ಮ ಅಂತ ಏನೋ ಬರುತ್ತೆ, ತಂದಿದ್ರು. ಅದು ಮಹತ್ತರವಾದಂಥ ಕೃತಿಗಳೇ. ಅಂತೂ ಸಾಕಷ್ಟಿದ್ದಾವೆ ಸರ್. ಅವರೇನೆ ಪ್ರೊಫೆಸರ್ ಶಿವಾಜಿ ಜೋಯಿಸ್ ಅವರು ತಮ್ಮ ತಥಾಗತ ಬುದ್ಧ ತೋರಿದ ಧಮ್ಮಪದ ಜೊತೆಗೆ ಉಳಿದ 3 ಬೌದ್ಧ ಕೃತಿಗಳನ್ನು ತರುವಂಥ ಸಂದರ್ಭದಲ್ಲಿ 1000ಕ್ಕೂ ಹೆಚ್ಚು ಕನ್ನಡ ಬೌದ್ಧ ಗ್ರಂಥಗಳನ್ನು ಅವರು ಪ್ರದರ್ಶನಕ್ಕೆ ಇಟ್ಟಿದ್ರು. 1908ರಿಂದ ಹಿಡಿದು ಇಲ್ಲಿಯ ತನಕ, ಆಧುನಿಕ ಕಾಲಘಟ್ಟದ ತನಕ, ಪ್ರಸ್ತುತದ ಕಾಲಘಟ್ಟದ ತನಕ ಬುದ್ಧರ ಕುರಿತು ಜೀವನ ಚರಿತ್ರೆ ಅಥವಾ ತತ್ವ ಚಿಂತನೆಯನ್ನ ಕುರಿತು ಬಂದಿರತಕ್ಕಂಥ 1000ಕ್ಕೂ ಮಿಗಿಲಾದಂಥ ಕೃತಿಗಳನ್ನ ಕನ್ನಡದಲ್ಲಿ 1000 ಪುಸ್ತಕಗಳಿವೆ ಸರ್. ಇದಾವೆ. ಇದು ನಮಗೆ ಗೊತ್ತಿಲ್ಲದೆ ಶಿವಾಜಿ ಜೋಯಿಸ್ ಅವ್ರನ್ನ ಭೇಟಿ ಆದರೆ ಅವರ ಒಂದು ಕಾಂಟ್ಯಾಕ್ಟ್ ತಗೊಂಡಾಗ ಅವರು ಸೇಕರಣೆ ಮಾಡಿ ಇಟ್ಟಿದ್ದಾರೆ. ಅವರು ಒನ್ನಪ್ತ ನನಗೆ ಗುರುಗಳೇ ಸರ್. ಸಾಹಿತ್ಯಿಕವಾಗಿ ಸದಾ ನಾವು 2010ರಿಂದ ನಾವು ಒಡನಾಡ್ತಲಿದ್ದೀವಿ. ಆ ಕೃತಿಗೆ ನಾನು ಒಂದು ಮುನ್ನುಡಿ ಕೂಡ ಬರೆದಿದ್ದೇನೆ, ನನ್ನ ಆರೈಕೆ ನುಡಿ ಅಂತ ಹೇಳಿ ಬರೆದಿದ್ದೇನೆ. ಅದನ್ನು ಸಮೀಕ್ಷೆ ಮಾಡಿ ತುಂಬ ಅರ್ಥಪೂರ್ಣವಾಗಿ ಒಳ್ಳೆ ಭಾಷಾ ಪ್ರೌಢಿಮೆಯಿಂದ ಜ್ಞಾನದ ಒಂದು ವಿದ್ವತ್ಫಲದಿಂದ ಬರೆದಿರುವಂಥ ಕೃತಿ. ಅದು ತುಂಬ ನನಗಿಷ್ಟ ಆಯಿತು. ಜೊತೆಗೆ ಅದು ಎಲ್ಲರಿಗೂ ಸಲ್ಲುವಂಥ ಕೃತಿ. ಅದು ಭಿಕ್ಕುಗಳಾದಿಯಾಗಿ ಸಾರ್ವಜನಿಕರು ಧರ್ಮಾತೀತವಾಗಿ ಎಲ್ಲರೂ ಕೂಡ ಓದುವಂಥ ಉಪಯುಕ್ತ ಗ್ರಂಥ ಸರ್. ಇನ್ನೂ ಸಾಕಷ್ಟು ಗ್ರಂಥಗಳಿದ್ದಾವೆ. GP ರಾಜರತ್ನಂ ಅವರು ಬರೆದಿರುವಂಥ ಶ್ರೇಷ್ಠ ಕೃತಿಗಳಿದ್ದಾವೆ. ಅವನು ಕೂಡ ನಾವು ಗಣನೆಗೆ ತಗೋಬೇಕು. ಮಕ್ಕಳಿಗೆ ಯಾವುದನ್ನ ಸೂಚಿಸ್ತೀರಿ? ಆ ಮಕ್ಕಳಿಗೆ ರಾಜರತ್ನಂ ಅವ್ರದ್ದು ತಗೋಬೋದು. ಅವರು ಮಕ್ಕಳ ಕುರಿತು ಬರೆದಿದ್ದಾರೆ. ಜೊತೆಗೆ ಇವರು ಶ್ಯಾಮರಾಯರು ಬರ್ತಾರೆ ಸರ್, ಶಾಲಿ ಶ್ಯಾಮರಾಯರು. ಅವರು ಬುದ್ಧನ ಕುರಿತು ಆ ಕೃತಿ ವಿಶಿಷ್ಟವಾಗಿದೆ. ಬುದ್ಧರ ಚರಿತ್ರೆಯನ್ನು ಬುದ್ಧರ ಜೊತೆಗಿದ್ದಂತಹ ಬಿಕ್ಕು ಸಮೂಹದ ಮಾತಿನ ಮೂಲಕ ಕಟ್ಕೊಡ್ತಕ್ಕಂಥ ಒಂದು
ಚಿತ್ರಣವನ್ನು ಅಲ್ಲಿ ನಾವು ಕಾಣ್ತೀವಿ. ತುಂಬ ವಿಶಿಷ್ಟವಾದಂಥ ಪ್ರಯತ್ನ ಅದು ಸಾಲಿ ರಾಮಚಂದ್ರಯ್ಯರದು. ಅದು ಯಾವ ಶೈಲಿಯಲ್ಲಿ ಇದೆ ಅಂದರೆ ಪ್ರಭುಶಂಕರ್ ಅವರು ಬೆರಗು ಬರೆದ್ರಲ್ಲ, ಬೆರಗು ಬರೆದಂಥ ನೆಲಗಟ್ಟಿನಲ್ಲಿ ಅದಿದೆ. ಮತ್ತು ವಿ ಎಸ್ ಖಂಡೇಕರ್ ಅವರು ಯಯಾತಿ ಬರೆದ್ರು, ಅದು ಕನ್ನಡಕ್ಕೆ ಇನಂದಾರ್ ಅವ್ರು ತಂದ್ರಲ್ಲ, ಆ ಒಂದು ಶೈಲಿಯನ್ನು ಅದು ಒಳಗೊಂಡಿದೆ. ತುಂಬ ಆಪ್ಯಾಯಮಾನವಾದಂಥ ಕೃತಿ ಸರ್. ಬಹಳ ಸಂತೋಷ ಸರ್. ಗಂಗಾಧರ್ ಅವರೇ, ಕರ್ನಾಟಕದಲ್ಲಿ ಬುದ್ಧನಿಗೆ ಸಂಬಂಧಪಟ್ಟಂಥ ನೆಲೆಗಳು ಹಿಂದೆ ಇದ್ದದ್ದಾದರೆ ಇವತ್ತು ಯಾಕೆ ಇಲ್ಲ? ಇವತ್ತು ಬೌದ್ಧ ಧರ್ಮ ಇರ್ತಕ್ಕಂಥ ಸ್ಥಳಗಳನ್ನು ನೋಡಬೇಕು ಅಂದರೆ ಎಲ್ಲೆಲ್ಲಿ ಹೋಗಬೇಕು ನಾವು ಕರ್ನಾಟಕದಲ್ಲಿ ಸನ್ನತಿ ನಮಗೆ ಸಿಗುತ್ತೆ, ಗುಲ್ಬರ್ಗದಲ್ಲಿ ಸನ್ನತಿ ಸಿಗುತ್ತೆ ಸರ್. ಹಾಗಾಗಿ ಅಲ್ಲಿ ಹೋಗಿ ನೋಡ್ಬೋದು. ಕಾರಣ ಏನು ಅಂತಂದರೆ ಆ ಪಳಿಯುಳಿಕೆಗಳೆಲ್ಲ ಈಗ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತಂದರೆ, ಒಂದು ಪುರಾತತ್ವ ಇಲಾಖೆ ಆ ಎಲ್ಲ ಜವಾಬ್ದಾರಿಗಳನ್ನು, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕಾಗಿತ್ತು. ಬಟ್ ಅದನ್ನು ಮಾಡಿಲ್ಲ. ಅದನ್ನು ಮಾಡಿಲ್ಲದೆ ಇರೋ ಕಾರಣಕ್ಕೆ ಅರಮನೆ ಆಗಿದ್ರೂ ಕುಸಿದು ಬೀಳ್ತದೆ. ಹಾಗಾಗಿ ಇದನ್ನೆಲ್ಲ ರಾಜ ಮತ್ತು ರಾಜಕಾರಣ ಇವೆಲ್ಲವೂ ಸುಭದ್ರ ಸ್ಥಿತಿನಲ್ಲಿ ಇಡಬೇಕು. ಯಾಕೆಂದರೆ ನಮ್ಮ ದೇಶದ ಪರಂಪರೆ ಶಾಶ್ವತವಾಗಿ ಉಳಿಬೇಕಲ್ಲ. ಆ ಕಾರಣಕ್ಕೆ ಅದು ಮಾಡದೇ ಇರೋದ್ರಿಂದ, ಮತ್ತು ಎಲ್ಲ ಭಾಗದಲ್ಲೂ ಮಂದಿರಗಳನ್ನು ಮಸೀದಿಗಳು ಮಾಡಿ ಆಗಿದೆ, ಮಂದಿರಗಳನ್ನು ಬಸದಿಗಳನ್ನು ಮಾಡಾಗಿದೆ, ಮಂದಿರಗಳನ್ನು ದೇವಾಲಯಗಳನ್ನು ಮಾಡಾಗಿದೆ. ಹೀಗಾಗಿರೋದ್ರಿಂದ ಬುದ್ಧನನ್ನು ನಾವು ತಳಮಟ್ಟದಲ್ಲಿ ಹುಡುಕಬೇಕು. ತಳಮಟ್ಟದಲ್ಲಿ ಹುಡುಕಿದ್ರೆ ಬುದ್ಧ ನಮಗೆ ಇಡೀ ಭಾರತದ ತುಂಬೆಲ್ಲ ಸಿಗ್ತಾನೆ. ಇವತ್ತು ನಾವು ಯಾವ್ಯಾವ ದೊಡ್ಡ ದೇವಾಲಯಗಳು ಅಂತ ಕರಿತೀವೋ ಅವೆಲ್ಲವೂ ಬೌದ್ಧಾಲಯಗಳೇ ಆಗಿದ್ದವು, ಬಸದಿ ಬುದ್ಧ ಮಂದಿರಗಳೇ ಆಗಿದ್ದವು. ಆದರೆ ಆಡಳಿತ, ರಾಜರ ಆಡಳಿತ, ಅವರ ಧರ್ಮದ ಅತಿರೇಕಗಳು, ವರ್ತನೆಗಳು, ಇವೆಲ್ಲ ಉದಾಹರಣೆಗೆ ನೋಡಿ, ಈಗ ಕರ್ನಾಟಕದಲ್ಲಿ ವಿಷ್ಣುವರ್ಧನ ಬಿಟ್ಟಿದೇವ ಜೈನ ದೊರೆ, ಅವನಿಗೆ ವೈಷ್ಣವ ಪರಂಪರೆ ಆಸಕ್ತಿಯಿಂದ ಹೇಗೆ ಅವನು ವೈಷ್ಣವನಾದ. ಯಾವಾಗ ನಾವು ವೈಷ್ಣವರಾದವೋ ಆಗ ಜೈನ ಪರಂಪರೆ ತನಗೆ ತಾನೇ ಐಸೋಲೇಟ್ ಆಗೋಗುತ್ತೆ. ಹಾಗೆ ಒಲಿಸುವಿಕೆ ಮತ್ತು ಒಲಿಸಿಕೊಳ್ಳುವಿಕೆಯಲ್ಲಿ ಕಾಲ ಇದೆಲ್ಲವೂ ಇರೋದ್ರಿಂದ, ಮತ್ತು ಇಡೀ ಜಗತ್ತು ಪರಿವರ್ತನಾ ಪಥದಲ್ಲಿರೋದ್ರಿಂದ ಬುದ್ಧ ಹೇಳಿದ ಹಾಗೆ ಎಲ್ಲವೂ ಬದಲಾಗ್ತಾ ಇರಬೇಕು. ಇದ್ದಾಗಲೇ ಅದು ಜಗತ್ತು ಸುಂದರ, ಚಕ್ರ ಇದ್ದ ಹಾಗೆ ಜಗತ್ತು ಸುಂದರ ಮತ್ತು ಜಗತ್ತಿನ ಜನಗಳಿಗೆ ಕೆಲಸ ಮಾಡೋದಕ್ಕಾಗೋದು. ಆಗಲಿ, ಕಟ್ಟಬೇಕು. ಈಗ ಸದ್ಯಕ್ಕೆ ಒಂದು 5 ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲಿಗೆ ಭಂತೇಜಿಯವರಿಗೆ, ಗೌತಮ ಬುದ್ಧನು ಹುಟ್ಟು ಸಾವಿನ ಚಕ್ರವನ್ನು ಯಾವ ಪದದ ಮೂಲಕ ವಿವರಿಸಿದನೋ? ಸಂಸಾರ, ನಿರ್ವಾಣ. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನು ಆತ್ಮದ ಅಸ್ತಿತ್ವದ ಬಗ್ಗೆ ಏನು ಹೇಳಿದ್ದಾನೆ? ಆತ್ಮ ಎನ್ನುವುದು ಇಲ್ಲ, ಆತ್ಮ ಎನ್ನುವುದು ಇದೆ. ಆತ್ಮ ಎನ್ನುವುದು ಇಲ್ಲ. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನ ಮುಖ್ಯ ಶಿಷ್ಯನ ಹೆಸರೇನು? ಅಶ್ವಘೋಷ, ಆನಂದ. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನ ಬೋಧನೆಗಳನ್ನು ಮೊದಲು ಯಾವ ಭಾಷೆಯಲ್ಲಿ ದಾಖಲಿಸಲಾಯಿತು? ಸಂಸ್ಕೃತ, ಪಾಲಿ. ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮವನ್ನು ಭಾರತದಲ್ಲೂ ಹಾಗೂ ಭಾರತದ ಹೊರಗೂ ವ್ಯಾಪಿಸಲು ಯಾವ ಅರಸ ಕಾರಣನಾದ? ಕಾನಿಷ್ಕ, ಅಶೋಕ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಸಂಸಾರ ಅನ್ನೋದು ಸರಿಯಾದ ಪದ. ಮುಂದಿನ ಪ್ರಶ್ನೆಗೆ ಸಂಕಾರ ಸರ್. ಉತ್ತರ ಆತ್ಮ ಎನ್ನುವುದು ಇಲ್ಲ, ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಆನಂದ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಪಾಲಿ, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಅಶೋಕ, ಸರಿಯಾಗಿದೆ. ಈಗ ಸೋಸಲೆ ಗಂಗಾಧರ್ ಅವರಿಗೆ ಅವಕಾಶ ಬರ್ತಾ ಇದೆ. ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಯಾವ ಅರಸನ ಅಧ್ಯಕ್ಷತೆಯಲ್ಲಿ ಬೌದ್ಧ ಧರ್ಮವು ಥೇರವಾದ ಮತ್ತು ಮಹಾಯಾನ ಎಂದು ವಿಭಜನೆಯಾಯಿತು? ಅಶೋಕ, ಕಾನಿಷ್ಕ. ಮುಂದಿನ ಪ್ರಶ್ನೆ, ಪ್ರಾಚೀನ ಭಾರತದಲ್ಲಿ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಲು ಯಾವ ವಿಶ್ವವಿದ್ಯಾನಿಲಯಗಳಲ್ಲಿ ಅನುಕೂಲತೆಗಳು ಇದ್ದವು? ಕಂಚಿ, ತಾಳಗುಂದ, ತಕ್ಷಶಿಲಾ ಅಥವಾ ತಕ್ಷಶಿಲಾ, ನಾಳಂದ, ವಿಕ್ರಮಶಿಲ. ತಕ್ಷಶಿಲಾ, ನಳಂದ, ವಿಕ್ರಮಶಿಲ. ಮುಂದಿನ ಪ್ರಶ್ನೆ,
ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಾಚೀನ ಗುಹಾ ಸಮುಚ್ಚಯ ಯಾವುದು? ಬಾರ್ ಗುಹೆಗಳು, ಕಾನ್ಹೇರಿ ಗುಹೆಗಳು. ಕಾನ್ಹೇರಿ ಗುಹೆಗಳು. ಮುಂದಿನ ಪ್ರಶ್ನೆ, ಬೌದ್ಧರು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ದೇಶವು ಯಾವುದು? ಭಾರತ, ಚೀನಾ? ಚೀನಾ. ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಆರಂಭಿಸಿದ ಬೌದ್ಧ ಧರ್ಮವು ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಮಹಾಯಾನ, ನವಯಾನ? ನವಯಾನ. ನವಯಾನ. ಉತ್ತರಗಳನ್ನು ನೋಡೋಣ. ಕಾನಿಷ್ಕ ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ತಕ್ಷಶಿಲಾ, ನಾಳಂದ, ವಿಕ್ರಮಶಿಲಾ ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅದು ಬಾರ್ ಗುಹೆಗಳು ಆಗಿದ್ದವು. ಅತ್ಯಂತ ಪ್ರಾಚೀನ ಅನ್ನೋದು ಬಹಳ ಮುಖ್ಯವಾಗಿತ್ತು. ಕಾನ್ಹೇರಿಲೂ ಸಿಗುತ್ತೆ, ಇಲ್ಲ ಅಂತಲ್ಲ, ಆದರೆ ಎಲ್ಲ ಗುಹೆಗಳಲ್ಲೂ ಪ್ರಾಚೀನವಾದದ್ದು ಬಾರ್ ಗುಹೆಗಳು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಚೀನಾ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ನವಯಾನ, ಸರಿಯಾದ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ಬಹಳ ಬಹಳ ಸಂತೋಷ. ಬಂತೇಜಿಯವರೇ, ಈ ನವಯಾನ ಅಂದರೆ ಏನು, ಅದರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ನಮಗೆ. ಬೌದ್ಧ ಧರ್ಮಕ್ಕೆ ದೀಕ್ಷೆಯನ್ನು ತಗೊಂಡಂಥ ಸಂದರ್ಭದಲ್ಲಿ ಕೆಲವೊಬ್ಬರು ಮಾಧ್ಯಮದವರು ಅವ್ರನ್ನ ಪ್ರಶ್ನಿಸ್ತಾರೆ. ನೀವು ಈಗಾಗಲೇ ಬೌದ್ಧ ಧರ್ಮ ಅಂತ ಒಂದಿದೆ, ಅದರ ಕವಲು ಹೊಡೆದು ನವಯಾನ, ಇದು ಮಹಾಯಾನ ಅಂತ ಸಾಕಷ್ಟು ಕವಲುಗಳನ್ನು ಕಾಣ್ತೇವೆ. ನೀವು ಯಾವ ಯಾನಕ್ಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಮಹಾಯಾನನೂ ಅಲ್ಲ, ಹೀನಯಾನೂ ಅಲ್ಲ, ನವಯಾನ ಅನ್ನುವಂಥದ್ದು ನೆಲೆಗಟ್ಟಿನಲ್ಲಿ ನಾನು ಬೌದ್ಧ ಧರ್ಮನೂ ಒಪ್ಕೋತೀನಿ ಅಂತ ಹೇಳ್ತಾರೆ. ಆದರೆ ಆ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವಯಾನ ಅಂತ ಕೊಟ್ಟಿದ್ರು ಕೂಡ ಅವರು ಒಪ್ಕೊಂಡಿದ್ದು ತೇರವಾದನೆ ಒಪ್ಕೊಂಡಿದ್ದು, ತೇರವಾದ ಬಿಕ್ಕುವಿಂದನೇ ದೀಕ್ಷೆ ತಗೊಂಡಿದ್ದು. ಆದ್ರಿಂದ ಅದನ್ನ ನವಯಾನ ಅಂತಕ್ಕಂಥದ್ದು ತೇರವಾದದ ಇನ್ನೊಂದು ಹೆಸರು ಅಂತ ಹೇಳಿ ನಾವು ಪರ್ಯಾಯ ಹೆಸರು ಅಂತ ಹೇಳಿ ಇವಾಗ ನಾವು ಭಾವಿಸ್ಬೋದು ಸರ್. ಅದು ಬೇರೆ ಯಾನ ಏನಿಲ್ಲ. ನವಯಾನ ಅಂತಂದರೆ ಹೊಸದಾಗಿ ನಾನು ಅದಕ್ಕೆ ಸೇರ್ಕೋತಾ ಇದ್ದೀನಿ ಅಂತ. ಜೊತೆಗೆ ಅವ್ರೇನು ಮಾಡ್ತಾರೆ, ಕೆಲವೊಂದು ಮಾರ್ಪಾಟುಗಳನ್ನ ವೈಚಾರಿಕವಾದಂಥ ನೆಲೆಗಟ್ಟಿನಲ್ಲಿ ಧಮ್ಮವನ್ನು ನೋಡ್ತಾರೆ. ಅವ್ರಿಗಿದ್ದಂಥ ಸಮಯ ತುಂಬ ಚಿಕ್ಕದಾಗಿತ್ತು. ಆ ಸಮಯದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಬೌದ್ಧ ಧರ್ಮವನ್ನು ಒಂದು ವೆರಿ ಗುಡ್ ಕಲೆಕ್ಷನ್, ಬುದ್ಧ ಆ್ಯಂಡ್ ಹಿಸ್ ಧಮ್ಮ, ಅದು ಆ ಕಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಪರಿಪೂರ್ಣವಾಗಿ ತ್ರಿಪಿಟಕ 45ಕ್ಕೂ ಹೆಚ್ಚು ಸಂಪುಟಗಳನ್ನ ಹೊಂದಿದೆ. ಅದಕ್ಕೆ ಬರೆದಿರ್ತಕ್ಕಂಥದ್ದು ಇನ್ನೊಂದು 45 ಸಂಪುಟಗಳನ್ನ ಹೊಂದಿದೆ. ಅಂದರೆ ಅದಕ್ಕೆ ಬರೆದಂಥ ಭಾಷ್ಯಗಳು, ವಿಮರ್ಶೆಗಳು ಎಲ್ಲ ಸೇರಿ. ಹಾಗಾಗಿ ಬೌದ್ಧ ಧರ್ಮವನ್ನು 45 ಸಂಪುಟಗಳಲ್ಲಿರ್ತಕ್ಕಂಥದ್ದನ್ನ ಒಂದು ಕೃತಿಯಲ್ಲಿ ನಾವು ಹಿಡಿದಿಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಚಾರಿತ್ರಿಕ ಮತ್ತು ತಾತ್ವಿಕವಾದಂಥ ಪ್ರಮುಖ ಅಂಶಗಳನ್ನು ಬುದ್ಧ ಆ್ಯಂಡ್ ಹಿಸ್ ಧಮ್ಮದಲ್ಲಿ ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಪಾಳಿಯ ಚಿಂತನಾ ಪ್ರಸ್ಥಾನಗಳೇ ಹೊರತು ಮಹಾಯಾನದ ಸಾಂಸ್ಕ್ರಿಟ್ ಪ್ರಸ್ಥಾನಗಳಲ್ಲ. ಆದ್ದರಿಂದ ಅವರು ಒಪ್ಕೊಂಡಿರುವಂಥ ಧರ್ಮ ತೇರವಾದನೆ, ಮತ್ತೆ ಅದನ್ನು ನವಯಾನ ಅಂತ ಕರೆದಿದ್ರು. ಆ ಸಾಂದರ್ಭಿಕ ನುಡಿ ಅಂತ ಹೇಳಿ ಬಯಸ್ತೀನಿ ನಾನು ಅದನ್ನ. ನವಯಾನ ಅಂದರೆ ಬೇರೆ ಅಲ್ಲ, ತೇರವಾದ ಅಂದರೆ ಬೇರೆ ಅಲ್ಲ ಸರ್, ಎರಡೂ ಒಂದೇನೆ. ಯಾಕಂದ್ರೆ ಅವ್ರು ಒಪ್ಕೊಂಡಿರೋದೇ ತೇರವಾದ. ಅವ್ರ ಗುರುಗಳು, ದೀಕ್ಷೆ ಕೊಟ್ಟವರು ತೇರವಾದ ಗುರುಗಳು. ಅವರು ಪಾಳಿ ಸಾಹಿತ್ಯದ ಬಗ್ಗೆನೇ ಅಧ್ಯಯನ ಮಾಡಿದ್ರು. ಪಾಳಿ ಭಾಷೆನೂ ಕೂಡ ಕಲ್ತಿದ್ರು. ಪಾಳಿ ಭಾಷೆಯ ಒಂದು ಶಬ್ದಕೋಶವನ್ನು ತರ್ತಾರೆ ಅವರು. ಹಾಗಾಗಿ ಅವರು ಸಾಂಸ್ಕ್ರಿಟ್ ತರಬೇಕಾಗಿತ್ತು. ಅವರು ಮಹಾಯಾನ ಅಂತ ನವಯಾನ ಅಂದಿದ್ರೆ, ನವಯಾನಕ್ಕೆ ಅವರು ತೇರವಾದದ ಒಂದು ರೂಪ ಕೊಟ್ಟಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ ಸರ್ ನಾನು. ಅಂಬೇಡ್ಕರ್ ಅವರನ್ನು ಯಾವ ವಿಚಾರಕ್ಕಾಗಿ ನಾವು ಮೆಚ್ಚಬೇಕು ಅಂತ ಹೇಳ್ತಂದರೆ, ಯಾವುದೇ ಒಂದು ಗ್ರಂಥವನ್ನು ಸರಿ ಅಥವಾ ತಪ್ಪು ಅಂತ ಹೇಳೋ ಬದಲು ಆ ಗ್ರಂಥ ಯಾವ ಭಾಷೆಯಲ್ಲಿದೆಯೋ ಅದನ್ನು ಸಂಪೂರ್ಣವಾಗಿ ಅದೇ ಭಾಷೆಯಲ್ಲಿ ಅಧ್ಯಯನ ಮಾಡಿ ಆನಂತರ ಅವರು ಅದರ ಬಗ್ಗೆ ಸರಿ ತಪ್ಪು ಅಂತ ಹೇಳ್ತಾರೆ. ಹಾಗಾಗಿ ಸಂಸ್ಕೃತ ಭಾಷೆಯನ್ನು ಕರೆತು ಸಂಬಂಧಪಟ್ಟ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ಇಂತಿಂಥ ತಪ್ಪುಗಳಿವೆ ಅನ್ನೋದನ್ನು ಬಹಳ ಅಧಿಕೃತವಾಗಿ ಹೇಳ್ತಾರೆ. ಹಾಗೆಯೇ ಬೌದ್ಧ ಧರ್ಮವನ್ನು ಅವರು ನೇರವಾಗಿ ಕಣ್ಣು ಮುಚ್ಕೊಂಡು ಸ್ವೀಕರಿಸಲಿಲ್ಲ. ಪಾಳಿ ಭಾಷೆಯನ್ನು ಕಲಿತು ಪಾಳಿ ಭಾಷೆಯಲ್ಲೇ ಬೌದ್ಧ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆ ನಂತರ ಅವರು ಇದು ಚೆನ್ನಾಗಿದೆ, ಇಂತಿಂಥ ಅಂಶಗಳು ನಮಗೆ ಒಪ್ಪಿಗೆಯಾಗುತ್ತೆ ಅಂತ ಹೇಳಿದ್ರು. ತಾವು ತೇರವಾದವೇ ನವವಾದ ಅಂತ ಹೇಳಿದ್ರಿ. ಹಾಗಿದ್ದ ಮೇಲೆ ಯಾರು ಬೌದ್ಧ ಧರ್ಮವನ್ನು ನವಯಾನವನ್ನು ಸ್ವೀಕರಿಸ್ತೀರೋ ಅವರಿಗಾಗಿ ಒಂದು ಪುಸ್ತಕವನ್ನು ಪ್ರತ್ಯೇಕವಾಗಿ ಬರೆದ್ರು ಅಂತಾರಲ್ಲ, ಏನು ಆ ಪುಸ್ತಕದ ವಿಶೇಷ? ತೇರವಾದಕ್ಕೂ ಅದಕ್ಕೂ ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಅಂತ ಹೇಳಿ ಒಂದು ಪುಸ್ತಕ
ಇಲ್ಲ ಇಲ್ಲ, ಬುದ್ಧ ಅಂಡ್ ಇಸ್ ಧಮ್ಮ ಅನ್ನೋದು ಪಾಳಿ ಭಾಷೆಯಲ್ಲಿ ಇರ್ತಕ್ಕಂಥ ಬುದ್ಧರ ಚಾರಿತ್ರಿಕ ಅಂಶಗಳನ್ನೇ ಅವರು ಕಲೆಯಾಗಿ ಕೊಟ್ಟಿದ್ದಾರೆ. ಅದು ಕಲೆಕ್ಷನ್ ಸರ್ ಅದು. ಆಮೇಲೆ ನವಯಾನನ ಇದು ಮಾಡೋರೆಲ್ಲ ಬುದ್ಧ ಅಂಡ್ ಇಸ್ ಧಮ್ಮ ಓದಿ ಅಂತ ಹೇಳಿದ್ದಾರೆ. ಆದರೆ ಇದನ್ನು ಈ ಬುಕ್ಸನ್ನು ಓದಿ, ಯಾಕಂದರೆ ಕ್ರಿಶ್ಚಿಯನ್ಸ್ಗೆ ಬೈಬಲ್ ಇದೆ, ಆಮೇಲೆ ಮುಸ್ಲಿಮ್ಸ್ಗೆ ಕುರಾನ್ ಇದೆ, ಆದರೆ ಬೌದ್ಧ ಧರ್ಮಕ್ಕೆ 47 ಸಂಪುಟಗಳು ಇದ್ದಾವೆ. ಆದರೆ ಅಷ್ಟೆಲ್ಲ ಓದಲ್ಲ ಸಾಮಾನ್ಯ ಜನ. ಅದರಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳನ್ನೆಲ್ಲ ನಾನು ಇಲ್ಲಿ ಕ್ರೋಢೀಕರಿಸಿದ್ದೇನೆ. ಈ ಗ್ರಂಥವನ್ನು ನೀವು ಓದೋದ್ರ ಮೂಲಕ ಆ 45 ಕೃತಿಗಳತ್ತ ಮುಖ ಮಾಡಲಿಕ್ಕೆ ಇದೊಂದು ಪ್ರೇರಣೆ ನೀಡ್ತದೆ ಅಂತ ನೆಲಗಟ್ಟಿನಲ್ಲಿ ಹೇಳಿರ್ತಾರೆ ಸರ್ ಅವರು. ಸೋಸ್ಲೆ ಗಂಗಾಧರ್ ಅವರೇ, ಈಗಷ್ಟೇ ನಾವು ಬುದ್ಧ ಅಂಡ್ ಇಸ್ ಧಮ್ಮ ಬಗ್ಗೆ ಕೇಳಿದ್ವಿ. ಇದು ಕನ್ನಡದಲ್ಲಿ ಸಿಗುತ್ತಾ? ಸಿಗುತ್ತೆ ಸರ್. ಸಿಕ್ಕಿದ್ರೆ ದಯವಿಟ್ಟು ನಮಗೆ ತಿಳಿಸ್ಕೊಟ್ರೆ ಆಸಕ್ತರು ಅದನ್ನು ಓದಬಹುದು. ಬಂತೇಜಿ ಬಹಳ ಚೆನ್ನಾಗಿ ಹೇಳಿದರು. 45 ಮಹಾಗ್ರಂಥಗಳಲ್ಲಿ ಎಲ್ಲ ಶ್ರೀಸಾಮಾನ್ಯನಿಂದ ಓದೋಕ್ಕಾಗಲ್ಲ, ನನಗೂ ಓದೋಕ್ಕಾಗಲ್ಲ. ಆದರೆ ಅದರ ಸಾರಾಂಶವನ್ನು ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಬಹಳ ಬಹಳ ಉಪಯುಕ್ತವಾದ ಪುಸ್ತಕ ಅಂತ ಅನಿಸುತ್ತೆ. ಅದರ ಬಗ್ಗೆ ಮಾಹಿತಿ ಕೊಟ್ಟೆ ನಮ್ಮ ವೀಕ್ಷಕರಿಗೆ ಬಹಳ ಸಹಾಯ ಆಗಬಹುದು ಅಂತ ಭಾವಿಸ್ತೇನೆ. ಕರ್ನಾಟಕ ಸರ್ಕಾರನೇ ಬುದ್ಧ ಮತ್ತು ಆತನ ಧಮ್ಮ ಅನ್ನೋ ಕೃತಿಯನ್ನು ತಗೊಂಡು ಬಂದಿದೆ 2 ಭಾಗಗಳಲ್ಲಿ. ಒಂದು ಭಾಗಕ್ಕೆ 50 ರೂಪಾಯಿ ಅಷ್ಟೇ ಸಿಗುತ್ತೆ. ಅದು 100 ರೂಪಾಯಿ ಕೊಂಡ್ಕೊಂಡ್ರೆ 1,000 ಪುಟಗಳ ಕೃತಿ ನಿಮ್ದಾಗುತ್ತೆ. 1,000 ಪುಟ. ಈ ಕೃತಿಯ ವಿಶೇಷ ಏನು ಅಂತಂದರೆ, ಎಲ್ಲರ ಹಾಗೆ ಸಾಂಪ್ರದಾಯಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧರನ್ನು ಕಟ್ಟಿಕೊಟ್ಟಿಲ್ಲ, ತಾರ್ಕಿಕವಾಗಿ ಮತ್ತು ಪ್ರಗತಿಪರವಾಗಿ ಕಟ್ಟಿಕೊಟ್ಟಿರೋದು. ಹಾಗಾಗಿ ಇಲ್ಲಿ ಅಂತೆ ಕಂತೆಗಳು ಬುದ್ಧ ಮತ್ತು ಆತನ ಧಮ್ಮ ಅನ್ನುವಂಥ ಕೃತಿನಲ್ಲಿ ಇಲ್ಲ, ಅಂತೆ ಕಥೆಗಳು ಇಲ್ಲ. ಅದರ ಬದಲಿಗೆ ಸ್ವಾಭಾವಿಕವಾಗಿ ಒಬ್ಬ ವ್ಯಕ್ತಿಯ ಹಿಂದಿನ ಚಾರಿತ್ರಿಕತೆ ಏನೇನಿರುತ್ತೆ ಅದನ್ನೆಲ್ಲವನ್ನು ಬಾಬಾ ಸಾಹೇಬರು ಬಹಳ ಸಂಕ್ಷಿಪ್ತವಾಗಿ ಕಟ್ಟಿಕೊಟ್ಟಿದ್ದಾರೆ. ಕಟ್ಟಿಕೊಟ್ಟು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತುಂಬ ಅನಾರೋಗ್ಯ ಇತ್ತು. ಅವರು 2 ಆವೃತ್ತಿಗಳಲ್ಲಿ 2 ಸಾರಿ ಅದನ್ನು ಬರೆದರು. 3ನೇ ಸಾರಿ ಮುಕ್ತಾಯ ಮಾಡಿ ಕಡೆಯದಾಗಿ ಬುದ್ಧ ಮತ್ತು ಆತನ ಧಮ್ಮ ಕೃತಿಗೆ ಉಪನಿಷತ್ತುಗಳನ್ನ ಬರೀಬೇಕಾಗಿತ್ತು. ಆದರೆ ತೀರಾ ಅನಾರೋಗ್ಯಕ್ಕೆ ತುತ್ತಾಗಿರೋದ್ರಿಂದ ಉಪನಿಷತ್ತುಗಳನ್ನು ಬುದ್ಧ ಮತ್ತು ಆತನ ಧಮ್ಮ ಕೃತಿಗೆ ಬರೆಯೋಕ್ಕಾಗದೆ ಅವರು ಅಗಲಿರೋ ಕಾರಣದಿಂದ ಅದರ ಮುಂದುವರೆದ ಭಾಗವಾಗಿ ನಾವು ಓದ್ಕೊಂಡು ಅವನ್ನೆಲ್ಲವನ್ನು ನಾವು ಮುಂದುವರಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಕೃತಿಯನ್ನು ನೀವೆಲ್ಲರೂ ಓದಿ ಹೊಸ ಬುದ್ಧನನ್ನು ನೀವು ಕಾಣ್ತೀರಿ. ತುಂಬ ಸಂತೋಷ ಗಂಗಾಧರ್ ಅವರೇ. ಬುದ್ಧನ ಬಗ್ಗೆ ಮಾತಾಡ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲ. ಸಾಕಷ್ಟು ವಿಚಾರಗಳು ಉಂಟು ಆತನ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಆದರೆ ಸಮಯ ಅನ್ನೋದು ಬೆನ್ನು ತಟ್ಟಿ ಹೇಳ್ತಾ ಇದೆ, ಮುಗಿತಾ ಬಂತು ಕಾರ್ಯಕ್ರಮದ ಸಮಯ ಅಂತ. ಆದರೆ ತಮಗೆ ಪುಸ್ತಕಗಳನ್ನು ಕೊಡುವಂಥ ಒಂದು ಶುಭ ಕೆಲಸ ನನ್ನ ಪಾಲಿಗೆ ಬಂದಿದೆ. ಹಾಗಾಗಿ ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಕೃತಿಯನ್ನು ತಮಗೆ ಕೊಡ್ತಾ ಇದ್ದೇನೆ. ಬಂತೇಜಿಯವರಿಗೂ ಸಹ ಅಂಬೇಡ್ಕರ್ ಅವರ ಕೃತಿಯ ಜೊತೆ ಮತ್ತು ಒಂದು ಕೃತಿ ನಮ್ಮ ಮೂರ್ತಿರಾಯರ ಬದುಕಿನ ಬಗ್ಗೆ ಸೊಗಸಾದ ಕೃತಿ ಕೊಟ್ಟಿದ್ದೇನೆ. ತಾವಿಬ್ಬರು ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ಜೊತೆ ಬುದ್ಧನ ವಿವಿಧ ಆಯಾಮಗಳ ಬಗ್ಗೆ, ಅಂಬೇಡ್ಕರ್ ಅವರ ನಿಲುವಿನ ಬಗ್ಗೆ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಿ. ಇಬ್ಬರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.